ಆ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಆಗಮಿಸಿರ್ತೇನೆ. ಸೊ ಇದುವೇ ನಮ್ಮ ಏನೋ ಒಡೆಯರ್ಪಾಳ್ಯ ಒಡೆಯರ್ಪಾಳ್ಯ ಸುತ್ತಮುತ್ತ ಇರ್ತಕ್ಕಂತ ಒಂದು ಟಿಬಿಟಿಯನ್ ಕಾಲೋನಿ. ಸೊ ಇಲ್ಲಿ ನಮ್ಮ ಸ್ನೇಹಿತರು ನಮ್ಮ ಶರತ್ ಮತ್ತು ನಮ್ಮ ಗೋವಿಂದರಾಜ್ ಅವರು, ಬನ್ನಿ ಬ್ರದರ್, ನಮ್ಮ ಗೋವಿಂದರಾಜ್ ಅವರು ಇಲ್ಲಿ ಒಂದಷ್ಟು ವರ್ಕ್ಗಳು ಮಾಡಿರ್ತಾರೆ. ಏನು ಈ ಒಂದು ಬಿಸಿಲನ್ನ ತಡೆಯಲು ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲೆಲ್ಲ ಒಂದಷ್ಟು ಚಾಟ್ರಿಗಳ ತರ ವೀಕ್ಷಣೆ ಮಾಡಿ. ಸೊ ಈ ರೀತಿ ವರ್ಕ್ಗಳು ಮಾಡಿದ್ರೆ ಈ ವರ್ಕ್ ಸಂಬಂಧಿತ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನ ನೀಡ್ತೀನಿ. ದಯವಿಟ್ಟು ನನ್ನೆಲ್ಲ ಸ್ನೇಹಿತರು ಈ ವಿಡಿಯೋನ ಕೊನೆ ತನಕ ನೋಡಿ ಬೆಂಬಲಿಸಿ ಅಂತ ತಮ್ಮಲ್ಲಿ ಒಂದು ಸವಿನಯ ಮನವಿಯನ್ನ ಮಾಡ್ಕೊಳ್ತೀನಿ. ಬಂಧುಗಳೇ, ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ನೋಡಿ, ಈ ಬಿಸಿಲನ್ನ ತಡೆಯಲು ನೋಡಿ ಯಾವ ರೀತಿ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಕಲ್ಪಿಸಲಾಗಿದೆ ಅಂತಕ್ಕಂಥದ್ನ ನೀವು ಗಮನಿಸಬಹುದು. ಸೊ ಮನೆಯ ಮುಂದೆ ನೋಡಿ, ಇದರ ಒಂದು ಪ್ರಯೋಜನ ತುಂಬಾನೇ ಉಪಯುಕ್ತವಾಗಿದೆ. ಸೊ ನಾವು ಹೀಗೆ ಏನು ಇಲ್ಲಿನ ನಮ್ಮ ಒಡೆಯರ್ಪಾಳ್ಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪ್ರಕೃತಿಯ ಒಂದು ವೀಕ್ಷಣೆಯನ್ನ ಪಡೆಯಲು ಆಗಮಿಸ್ತೀವಿ. ಸೊ ಅದರೊಂದಿಗೆ ನಮ್ಮ ಊರಿನವರೇ ಆದಂತಹ ನಮ್ಮ ಶರತ್, ನಮ್ಮ ಸ್ನೇಹಿತರು, ಹಣ ಬನ್ನಿ ಇಲ್ಲಿ ಒಂದು ವರ್ಕ್ ಮಾಡಿದ್ದೀನಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ನೀಡ್ತೀನಿ ಅಂತ ಹೇಳ್ತಾರೆ. ಹಾಗೆ ನಾನು ಏನೋ ಇಲ್ಲಿ ಒಂದು ಟಿಬೆಟಿಯನ್ಸ್ ಕಾಲೋನಿ ಏನಿದೆ ಇಲ್ಲಿಗೆ ಬಂದಾಗ ಸೊ ಇದನ್ನ ವೀಕ್ಷಣೆ ಮಾಡ್ತೀನಿ. ಸೊ ಇದರ ಒಂದು ಪ್ರಯೋಜನ ಯಾವ ರೀತಿ ಇದೆ ಅಂದ್ರೆ, ಎದುರುಗಡೆ ಬಿಸಿಲು ಬಂದ್ರೆ ಸೊ ನೋಡಿ ಇಲ್ಲೆಲ್ಲ ಕುಳಿತುಕೊಳ್ಳಲು ಯಾವ ರೀತಿ ಒಂದು ವ್ಯವಸ್ಥೆ ಇದೆ. ಸೊ ಆ ಭಾಗದಿಂದಾಗ್ಲಿ ಈ ಭಾಗದಿಂದಾಗ್ಲಿ ಬಿಸಿಲಿನ ಹೊಡೆತವನ್ನ ತಡೆಯಲು ತುಂಬಾನೇ ಉಪಯುಕ್ತವಾಗಿದೆ ಅಂತ ಹೇಳಬಹುದು. ನೋಡಿ ಎಷ್ಟು ಅದ್ಭುತವಾಗಿ ಒಂದು ಸೂಕ್ತವಾದ ವ್ಯವಸ್ಥೆಗಳನ್ನ ನಾವು ಈ ಚಾಪೆಯಲ್ಲಿ ಕಾಣಬಹುದು. ಸೊ ಆಲ್ಮೋಸ್ಟ್ ಒಂದು ಗೋಡೆ ಏನಿದೆ ಅದರ ಒಂದು ಖರ್ಚು ವೆಚ್ಚ ಏನಿದೆ ಅದನ್ನೆಲ್ಲ ಗಮನಿಸೋದಾದ್ರೆ ಇದು ಬೆಟರ್ ಅಂಡ್ ಗುಡ್ ಅನ್ಸ್ತು ಅಲ್ಲವರ. ಇಲ್ಲಿ ಒಂದು ಗೋಡೆನೇ ನಿರ್ಮಿಸ್ಬೇಕಾಗತ್ತೆ. ಸೊ ಅದನ್ನೆಲ್ಲ ಹೋಲಿಕೆ ಮಾಡಿದಾಗ ಈ ತರದ ಒಂದು ಬೆಳಕಿನ ಸದುಪಯೋಗವೂ ಸಹ ಆಗುತ್ತೆ, ಬಿಸಿಲಿನ ಹೊಡೆತವೂ ಸಹ ತಡೆಯಬಹುದು. ಸೊ ಇದರ ಸಂಬಂಧಿತ ನಮ್ಮ ಸ್ನೇಹಿತರಾದಂತಹ ನಮ್ಮ ಶರತ್ ರವರು ಅವರ ಒಂದು ಎರಡು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾರೆ. ದಯವಿಟ್ಟು ನಿರೀಕ್ಷಿಸಿ. ಹೇಳಿ ಬ್ರದರ್, ಏನಿದು ವಿಶೇಷ? ಇದ್ರ ವಿಶೇಷ. ನಮಸ್ಕಾರ. ಈಗ ಬಂದು PVC ಕರ್ಟನ್ ಅಂತಾರೆ, ಬ್ಲೈಂಡ್ಸ್ ಅಂತಾರೆ, ಚಾಪೆ ಅಂತಾರೆ. ಬಟ್ ನಮ್ದು ಮೆಥಡ್ ಹೇಗಿರುತ್ತೆ ಅಂದ್ರೆ ಇದರಲ್ಲಿ ಥಿಕ್ನೆಸ್ ಮೆಥಡ್ ಅಲ್ಲೂ ಹೋಗ್ತಾರೆ. ಇದು ಮಳೆಗೆ, ಬಿಸಿಲಿಗೆ, ಮತ್ತೆ ಗೋಡೆಗಳು ಶೇಡ್ ಆಲೋಗ್ರಾಫ್ ಹಾಕಿದಾಗ ಶೇಡ್ ಆಗದೆ ಇದ್ದಂಗೆ, ಮತ್ತೆ ಟೀ ಕುಡ್ಡ ಬಾಗಿಲುಗಳಿಗೆ ಶೇಡ್ ಆಗದೆ ಇದ್ದಂಗೆ, ವಿಂಡೋಸ್ ಗಳಿಗೆ ಎಲ್ಲಾ ಕಡೆ ಫಿಟ್ ಮಾಡ್ಬೋದು. ಇದು ಹಾಕೋದ್ರಿಂದ ಏನ್ ಯೂಸ್ ಅಂತಂದ್ರೆ, ಕೆಲವೊಂದ್ ಕಡೆ ರೆಸಾರ್ಟ್ ಅಲ್ಲಿ ಹಾಕೋತಾರೆ, ವ್ಯೂನೆಸ್ ಲುಕಿಂಗ್ ವ್ಯೂನೆಸ್ ಆಗಿರ್ಬೋದು. ನಿಮ್ ನೋಡಿ, ಈಗ ಇಲ್ಲೇ ನೋಡ್ತಿದ್ದೀರಾ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೌದು. ಬಟ್ ನಮ್ದು ಮೆಟೀರಿಯಲ್ಸ್ ಹೇಗಿರುತ್ತೆ ಅಂತಂದ್ರೆ ಹಾರ್ಡ್ ಇರುತ್ತೆ. ಪ್ಲಸ್ ಈ ರೀತಿ ನೋಡಿ, ನಾವ್ ಈ ರೀತಿ ಟೇಪ್ ಯೂಸ್ ಮಾಡ್ತೀವಿ, ಸೈಡ್ ಟೇಪ್ ಯೂಸ್ ಮಾಡ್ತೀವಿ. ಆ ಟೇಪ್ ಯೂಸ್ ಮಾಡೋದ್ರಿಂದ ಏನಪ್ಪಾ ಯೂಸ್ ಅಂತಂದ್ರೆ ಬಾಳ್ಕೆ ಲೈಫ್ ಚೆನ್ನಾಗ್ ಬರುತ್ತೆ. ಹೌದು. ಈ ಟೇಪ್ ಸಹ ಯೂಸ್ ಮಾಡ್ದೇನು ನಾವು ಮಾಡ್ಕೊಡ್ತೀವಿ. ಹೌದು. ಬಟ್ ಅದು ಲೈಫ್ ಕಮ್ಮಿ ಇರುತ್ತೆ. ಲೈಫ್ ನಿಮ್ಗೆ 10 ರೂಪಾಯಿ 20 ರೂಪಾಯಿ ವರ್ಕ್ ಅಲ್ಲಿ ಜಾಸ್ತಿ ಮಾಡಿದ್ರು ನಿಮ್ಗೆ ಸ್ಕ್ವೇರ್ ಫೀಟ್ ಅಲ್ಲಿ, ಬಟ್ ವರ್ಕ್ ಮಾತ್ರ ನೀಟ್ ಆಗಿರುತ್ತೆ. ನೋಡಿ, ಇಲ್ಲಿ ನಿಮ್ಗೆ 2-3 ಮೆಥಡ್ ಅಲ್ಲಿ ನಾನು ಇದೇ ಒಂದು ಪ್ಲೇಸ್ ಅಲ್ಲಿ 2-3 ಮೆಥಡ್ ವರ್ಕ್ ಮಾಡಿದೀನಿ. ಕೆಲವೊಬ್ರು ಹೇಳ್ತಾರೆ ಗಾಳಿ ಬರುತ್ತೆ, ಬೀಸೋಗುತ್ತೆ, ಕಿತ್ತೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗಾಳಿ ಹೆಂಗೆ ಗಾಳಿ ಬಂದಾಗ ಅಲ್ಗಾಡುತ್ತೆ, ಕಿತ್ತೋಗುತ್ತೆ ಅಂತ. ಅದು ನಾವು ಫಿಟ್ ಮಾಡೋ ಮೆಥಡ್ ಅಲ್ಲಿ ನೋಡಿ, ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ. ತೋರಿಸಿ ಬ್ರದರ್. ಇದು ಫಿಟ್ಟಿಂಗ್ ಬಂದು ಫ್ಲೆಕ್ಸಿಬಲ್ ಇದೆ, ಒಂದೇ ಫಿಕ್ಸ್ಡ್ ಆಗಿದೆ. ಇದನ್ನ ನೀವು ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಎಂತದ್ದು ಆಗಲ್ಲ. ಯಾಕೆಂದ್ರೆ ಈ ಕಡೆ ಗಾಳಿ ಜಾಸ್ತಿ ಇದೆ. ಹೌದು, ಬೇಕು ಅಂದ್ರೆ ರೋಲ್ ಮಾಡ್ಬೋದು. ಇದು ನಾನು 2 ಮೆಥಡ್ ಮಾಡಿದ್ದೀನಿ. ಇದು ಫಿಕ್ಸ್ಡ್ ಆಗಿದೆ, ಫಿಕ್ಸೇಬಲ್. ಇದು ಫಿಕ್ಸ್ಡ್ ಆಗಿದೆ. ಈ ಲೈನ್ ಫುಲ್ ಫಿಕ್ಸ್ಡ್ ಆಗಿದೆ, ಎಲ್ಲ ಫಿಕ್ಸೇಬಲ್. ಇದೊಂದು ಡೋರ್ ಟೈಪ್ ಇದೆ. ಇದು ನಿಮ್ಗೆ ಜಸ್ಟ್ ಈ ಕಡೆ ಈ ರೀತಿ ಮಾಡಿದ್ರೆ, ರೈಟ್ ಮಾಡಿದ್ರೆ ರೈಟ್ ಬರುತ್ತೆ, ಕೆಳಕ್ಕೆ ಮಾಡಿ ಈ ರೀತಿ ಡೌನ್ ಆಗುತ್ತೆ. ಜಸ್ಟ್ ನಿಮ್ಗೆ ರೋಲ್ ಮಾಡಿ ಈ ತರ ಮಾಡಿದ್ರೆ, ರೈಟ್ ಮಾಡಿದ್ರೆ ಲಾಕ್ ಆಗುತ್ತೆ, ಲೆಫ್ಟ್ ಮಾಡಿದ್ರೆ ಕೆಳಕ್ ಬರುತ್ತೆ, ಹಿಂಗ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಇದು ಯಾವಾಗಲೂ ಸತತವಾಗಿ ಆಗೇ ಇರ್ಬೇಕು. ಅದು ನಿಮ್ಗೆ ಯಾವ ತರ ಬೇಕು, ನಿಮ್ ಕಂಫರ್ಟಬಲ್. ಈಗ ಬಿಸಿಲು ಜಾಸ್ತಿ ಇದೆ ಅಲ್ಲ, ಸ್ವಲ್ಪ ಈಗ ಹಿಂಗ್ ಮಾಡ್ಕೊಂಡು ಕೆಳಗಡೆ ಬಿಟ್ಕೊಂಡ್ರೆ ಇಲ್ಲಿ ಲಾಕ್ ಮಾಡ್ಬೋದು ನೀವು. ಸೂಪರ್. ಜಸ್ಟ್ ಇದು ಮೆಥಡ್ ಇದೊಂದಾಗ್ಲಿ. ನಾವು ಇದೊಂದು ಡೋರ್ಗೆ ಅಂತ ನಾವು ಈ ರೀತಿ ಫಿಟ್ ಮಾಡ್ಕೊಟ್ಟಿದೀವಿ. ನೀವು ಫ್ರಂಟ್ ಬೇಕು ಅಂತಂದ್ರೆ ಇಲ್ಲಿ ಸಿಟ್ ಔಟ್ ಇರೋದ್ರಿಂದ ಇಲ್ಲಿ ನೋಡಿ, ನೀವು ಫಿಟ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಗಾಳಿ ಅಳ್ಗಾಡ್ಬಾರ್ದು ಅಂತ ನಾವು ಈ ರೀತಿ ಓವರ್ಲ್ಯಾಪ್ ಮಾಡಿರ್ತೀವಿ. ಜಸ್ಟ್ ಇದ್ರಲ್ಲೂ ಸಹ ನೀವು ಆಪರೇಟ್ ಮಾಡಬಹುದು. ಜಸ್ಟ್ ಹಿಂಗ್ ಎಳೆದು ಲೆಫ್ಟ್ ಮಾಡಿದ್ರೆ ಡೌನ್ ಆಗುತ್ತೆ, ಲಾಕ್ ಮಾಡ್ಕೋಬಹುದು, ಬಿಟ್ರೆ ಹೋಗುತ್ತೆ. ಇದು ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಹೇಳೋದಾದ್ರೆ
ಇದು ಬಾಳಿಕೆ ಈಗ ನೋಡಪ್ಪ, ಈಗ ಏನ್ ಮಾಡ್ತಾರೆ, ಈಗ ಹಾಕ್ಸ್ಬಿಡ್ತಾರೆ, ಓಕೆ ಈಗ ನಿಮ್ಮನ್ನ ನೋಡ್ತಾರೆ, ಈಗ ಕರೀತಾರೆ, ನೋಡಿ ತಡೆಯಪ್ಪ ಚೆನ್ನಾಗಿದೆ, ಬಿಸಿಲು ತಡೆಯಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಿಮ್ನ ಕರೀತಾರೆ, ಓಕೆ ಹಾಕ್ಸ್ಬಿಡ್ತಾರೆ. ಇದು ಬೇಗ ಹಾಳಾಗೋಯ್ತು ಅನ್ಕಪ್ಪ, ಅದಕ್ಕೆ ಏನಾರು ಹಂಗಿದ್ದಾಗ ನಿಮ್ಗೆ ನಮ್ದು 1 year ಫ್ರೀ ಸರ್ವಿಸ್ ಇರುತ್ತೆ. ಎಸ್ ಓಕೆ, ಏನೇ ಆದ್ರೂ ಮ್ಯಾಟ್ ಪತ್ರ ಏನೂ ಆಗಲ್ಲ. ಏನೂ ಆಗಲ್ಲ. ಜಸ್ಟ್ ನಿಮ್ಗೆ ಇದ್ರಲ್ಲಿ ಆಗುವಂತ ವಿಚಾರ ನಾನು ಹೇಳ್ತೀನಿ. ಇದೊಂದು ದಾರ ಇದೆಯಲ್ಲ ಸ್ವಲ್ಪ ಸೈಡ್ ಬರುತ್ತೆ, ಹಾ ಹಾ ಹಾ, ಆದ್ರೆ ನಾವೇ ವಿಡಿಯೋ ಕಾಲ್ ಮುಖಾಂತರ ನಾವ್ ಹೇಳ್ಕೊಡ್ತೀವಿ ಹೇಗೆ ಮಾಡ್ಬೋದು ಅಂತ. ಏನ್ ಮಾಡ್ಬೋದು ಅಂತ. ಇನ್ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಾವು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾಗ 1 ವಾರ ತಗೋತೀವಿ. Okay. ಇಲ್ಲೇ ಎಲ್ಲಾದ್ರೂ ಇದ್ದಾಗ 2 ದಿನದಲ್ಲಿ ಒಂದು ರೆಡಿ Ready ಮಾಡ್ಕೊಡ್ತೀವಿ. ಅದನ್ನು ತೋರಿಸ್ತೀನಿ ನಿಮ್ಗೆ. ಹಾ. ಜಸ್ಟ್ ಹಿಂಗ್ ಮಾಡಿ ಇದನ್ನ ಇಲ್ಲಿ ರೈಟ್ ಮಾಡ್ದಲ್ಲಿ ಅಂದ್ರೆ ನೀವ್ ಹೇಳೋದ್ ನೋಡ್ರಿ, ಈ ದಾರ ಒಂದು ಫೇಲ್ಯೂರ್ ಆಗ್ಬೋದು, ದಾರ ಅಂದ್ರೆ ಪ್ಯೂರ್ ನೈಲಾನ್ ಇರುತ್ತೆ, ಕಟ್ ಆಗಲ್ಲ. ಕಟ್ಟಾಗಲ್ಲ. ಬಟ್ ಓಕೆ, ಇದು ಬಂದಾಗ ಸೈಡ್ ಅಲ್ಲಿ ಬರುತ್ತೆ ಅಷ್ಟೇ. ಅಷ್ಟೇ. ಇದು ನೋಡೋದವ್ರಿ, ಇದೇನಿದೆ ಮೆಟೀರಿಯಲ್ ನೋಡೋದಾದ್ರೆ ಸರ್ ನಿಮ್ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಕ್ವಾಲಿಟಿಯಲ್ಲಿ. ನಿಮ್ಗೆ ಹಾರ್ಡ್ನೆಸ್ ಸ್ವಲ್ಪ ಕಮ್ಮಿ ಇರೋದಾಕಿದ್ರೆ ಕಮ್ಮಿ ಬರುತ್ತೆ. ಓಕೆ, ಥಿಕ್ನೆಸ್ ಹಾರ್ಡ್ ಆಗಿ ನೀವು ನೋಡ್ತಿದ್ದೀರಾ ಇಲ್ಲಿ ನೋಡಿ, ಹೌದು, ಥಿಕ್ನೆಸ್ ಹಾಕಿ ಇದು ಹಾಕಿ ತುಂಬಾ ದಿನ ಆದ್ರೂ ಇನ್ನೂ ಸ್ವಲ್ಪ ಕೂಡ ಏನೂ ಆಗಿಲ್ಲ. ಏನೂ ಆಗಿಲ್ಲ. ಹೌದು, ಬಟ್ ಇದು ಹೌದು. ಬಂದು ಇದು ಎಷ್ಟಾಗಿದೆ ಅಮ್ಮ, ಇದು ಹಾಕಿ ಒಂದು 1 year ಎಷ್ಟಾಗಿದೆ? 1 year ಮ್ಯಾಕ್ಸಿಮಮ್ ಹತ್ರ ಆಗುತ್ತೆ. 1 year ಆಗಿದೆ. ಆಗಿದೆ. ಓಕೆ, ಬಟ್ ಇನ್ನೂ ಜಾಸ್ತಿ ಇರೋದನ್ನು ನಾನು ಮಾಡಿರೋ ವರ್ಕ್ ತೋರಿಸ್ತೀರಾ? ಓಕೆ, ಓಕೆ. ಅಂದ್ರೆ ಇದ್ರ ಸದುಪಯೋಗ ಚೆನ್ನಾಗಿದೆ. ಚೆನ್ನಾಗಿದೆ, ಬಟ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮೆಟೀರಿಯಲ್ ನೀವು ಯಾವ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಎಸ್ ಎಸ್ ಎಸ್, ಓಕೆ, ಫೈನ್. ನಿಮ್ಗೆ ಅಕಸ್ಮಾತ್ ಸೊ ಬ್ರದರ್, ಹಾ. ಈಗ ಏನು ನಮ್ಮ ಮಹದೇಶ್ವರ ಬೆಟ್ಟದವರು ನೀವು, ಓಕೆ, ಹೌದು. ಈಗ ಏನಾಗತ್ತೆ, ಈಗ ಸಡನ್ ಆಗಿ ಹೊರಗಡೆಯಿಂದ ಗದಗು, ಗುಲ್ಬರ್ಗ ಆ ಕಡೆಯವ್ರು ಯಾರು ಫೋನ್ ಮಾಡ್ಬಿಡ್ತಾರೆ, ಮಂಗಳೂರು, ಓಕೆ, ಅವ್ರಿಗೆ ಹೆಂಗೆ ಡೆಲಿವರಿ ಯಾವ ತರ ಮಾಡ್ತೀರಾ ಸರ್? ನಮ್ದು ಹೇಗೆ ಅಂತಂದ್ರೆ ಆರ್ಡರ್ 100-200 ಸ್ಕ್ವೇರ್ ಫೀಟ್ ಬಂತು ಅಂದ್ರೆ ನಾವು ರೆಡಿ ಮಾಡಿ ಕಳಿಸ್ತೀವಿ. ಓಕೆ, ಫಿಟ್ಟಿಂಗ್ ಏನಾದ್ರೂ ನಾವು ಮಾಡ್ಬೇಕು ಅಂತಂದ್ರೆ ನಮ್ದು ಎಕ್ಸ್ಪೆನ್ಸಸ್ ಏನಿರುತ್ತೆ ಅಥವಾ ಅಲೋಯನ್ಸಸ್ ಇರುತ್ತೆ, ನಾವ್ ಅದನ್ನ ಚಾರ್ಜ್ ಮಾಡ್ತೀವಿ. ಅಥವಾ ಜಾಸ್ತಿ ಇದ್ರೆ ಒಂದು 400-500 ಸ್ಕ್ವೇರ್ ಫೀಟ್ ಇದ್ರೆ ನಾವೇ ಹೋಗಿ ಫಿಟ್ ಮಾಡ್ಕೊಡ್ತೀವಿ. ಈಗ ಒಂದು ಊರ್ ಯಾರೋ ಕರೀತಾರೆ ಅನ್ಕೊಳ್ಳಿ, ಈಗ ಮಂಗ್ಳೂರ್ ಇರ್ಬೋದು, ಯಾವ್ದೋ ಒಂದು ದೂರದಿಂದ ಕರೀತಾರೆ, ಅವ್ರು ಒಂದು 4-5 ಮನೆ ಒಂದೇ ಸಲ ಆರ್ಡರ್ ಕೊಟ್ರೆ ನಿಮ್ಗೆ ಈಸಿ ಆಗುತ್ತೆ, ಹೋಗ್ಬೋದು ಅಲ್ವಾ? ಹೌದು ಸರ್. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನೀವು ಮಂಗಳೂರು, ಕುಂದಾಪುರ, ಕಾರವಾರ ಆ ಕಡೆ ಎಲ್ಲ ಈಗ ರೀಸೆಂಟ್ಲಿ ನಾವು 1 ವಾರದಿಂದ ನಾವು ಕೆಲಸ ಮಾಡಿದ್ವಿ. ಕುಂದಾಪುರ, ಹೋಗಿದ್ರೆ ಧರ್ಮಸ್ಥಳ, ಈ ರೀತಿ ನೋಡಿ ಕಂಟಿನ್ಯೂಸ್ 1 ವಾರದ ಆರ್ಡರ್ ನ ಇಟ್ಕೋತೀವಿ. ಆವಾಗ ಅವ್ರಿಗೂ ಕಸ್ಟಮರ್ಗೂ ವರ್ಕೌಟ್ ಆಗ್ಬೇಕು, ನಾವು ನಿಮ್ ಕೆಲ್ಸನೂ ಆಗ್ಬೇಕು, ನಮ್ ಕೆಲ್ಸನೂ ಆಗ್ಬೇಕು. ಆ ರೀತಿ ಅಂತ ಒಂದ್ ಕೆಲಸ ಮಾಡ್ತೀವಿ. 1 ವಾರ ಟೈಮ್ ತಗೋತೀವಿ, ಅವ್ರಿಗೊಂದು ಡೇಟ್ ಕೊಡ್ತೀವಿ, ಇನ್ನೊಂದ್ ದಿನ ಫೋನ್ ಮಾಡ್ತೀವಿ, ಆಗ ಹೋಗಿ ಫಿಟ್ ಮಾಡ್ತೀವಿ. ಸೂಪರ್ ಅಮ್ಮ, ಸೂಪರ್. ಇದ್ರ ಬೆಲೆ ಏನಾದ್ರು ಹೇಳಕ್ ಆಗತ್ತಾ? ಬೆಲೆ ಯಾವ ರೀತಿ? ಬೆಲೆ ಅಂತಂದ್ರೆ ನಿಮ್ಗೆ ಹೇಳ್ತಿಲ್ವಾ, ಕ್ವಾಲಿಟಿ ಮೇಲೆ ಹೋಗುತ್ತೆ ಸರ್. ಇದು ನೀವು ಕ್ವಾಲಿಟಿ ಮೇಲೆ ನಿಮ್ಗೆ ನೋಡಿ, ಅಂದ್ರೆ ಈಗ ಅವರು ನಿಮ್ಗೆ ದೂರವಾಣಿ ಕರೆ ಮಾಡಿದಾಗ ನೀವು ಅವ್ರಿಗೆ ಡೀಟೇಲ್ಸ್ ಕೊಡ್ತೀರಾ? ಹೌದು, ಡೀಟೇಲ್ಸ್ ಕೊಡಿ. ಏನು ಇಷ್ಟಾಗುತ್ತೆ, ಈ ತರ ಆಗುತ್ತೆ, ನೀವು ವಾಟ್ಸ್ಆಪ್ ಮೂಲಕನೇ ಇರ್ಬೋದು, ಇಲ್ಲಾಂದ್ರೆ ಯಾವ ತರ ಅವ್ರಿಗೆ ಉಪಯೋಗ ಆಗ್ಬೇಕು. ಬೆಲೆ ವಿಚಾರ ಅಂತ ಬಂದಾಗ ನಾನು ಈಗ ಏನಾಗುತ್ತೆ ಗೊತ್ತಾ, ಈಗ ನಾವು ಒಂದು ವಿಡಿಯೋ ಇದೇನಿದೆ ಪ್ರಮೋಷನ್ ಅಂತಾನೆ ಆಯ್ತು. ಈಗ ನಾವು ಬಂದದ್ದು ಏನು, ಇಲ್ಲಿ ಟೂರಿಸಂ ಪ್ಲೇಸ್ ನೋಡಕ್ಕೆ ಅಂತ ಬಂದ್ವಿ. ಈಗ ನೀವು ನಮ್ ಸ್ನೇಹಿತರು, ಈಗ ಇಲ್ಲೇ ತೋರಿಸಿದ್ರೆ ಇದೊಂದು ಪ್ರಮೋಷನ್ ಟೈಪ್ ಆಗೋಯ್ತು. ಇರ್ಲಿ ಪರವಾಗಿಲ್ಲ, ಆದ್ರೆ ಏನ್ ಗೊತ್ತ, ಈಗ ನಾವು ಪ್ರಚಾರ ಮಾಡೋದ್ ದೊಡ್ಡದಲ್ಲ, ಅದರಿಂದ ವಿಚಾರಗಳು ಅವ್ರಿಗೆ ಸದುಪಯೋಗ ತಲುಪಬೇಕು, ಮ್ಯಾಟರ್ ತಲುಪಬೇಕಲ್ವಾ, ಅದಕ್ಕೋಸ್ಕರ ಕೇಳ್ತಿರೋದು. ಈಗ ಏನೋ ಅವರು ನಿಮ್ಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿದ ತಕ್ಷಣ ಡೀಟೇಲ್ಸ್ ಏನಿದೆ ಎಲ್ಲ ನೀವು ಪಕ್ಕ ಕೊಡ್ತೀರಾ? ಹೌದು ಸರ್, ಡೀಟೇಲ್ಸ್ ಕೊಡ್ತೀವಿ. ಈಗ ನೀವು ಪ್ರಮೋಷನ್ ಅಂತ ಹೇಳ್ತೀರಾ, ಹೌದು, ಜಸ್ಟ್ ನೀವೇ ಹೇಳಿ ನಮ್ಮ ವರ್ಕ್ ಹೇಗಿದೆ. ನೈಸ್ ಅಪ್ಪ, ತುಂಬಾ ಚೆನ್ನಾಗಿ, ನನಗೆ ಇಷ್ಟ ಆಯ್ತು. ಅದಕ್ಕೆ ನೋಡಿ ಬಂಧುಗಳೇ, ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಾವು ಇಲ್ಲಿ ತನಕ ಯಾವುದೇ ತರಹದ ಪ್ರಮೋಷನ್ ಗಳು ಮಾಡಿಲ್ಲ. ಲಾಸ್ಟ್ ಟೈಮ್ ನೋಡಿ, ನಮ್ಮ ಏನು ಚಂದದಾರರಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸೌದೆ ಒಲೆ ಸಂಬಂಧಿತ ನಾನು ಪ್ರಮೋಷನ್ ಮಾಡಿದೆ. ಆದ್ರೆ ಏನು ಅಂದ್ರೆ ನಮ್ಮ ಚಂದದಾರರಿಗೆ ಉಪಯೋಗ ಆಗ್ಬೇಕು, ಅದರಿಂದ ಲಾಸ್ ಆಗ್ಬಾರ್ದು, ಯಾವುದೇ ತರಹ ತೊಂದರೆ ಆಗ್ಬಾರ್ದು. ಸೊ ಇದು ನೋಡಿ, ಈಗ ನೋಡ್ತೀರಾ, ಇದ್ರ ಉಪಯೋಗ ಬೇಕಾ ನಿಮ್ಗೆ, ನೀವೇನ್ ಮಾಡ್ತೀರಾ, ಫೋನ್ ಮಾಡ್ತೀರಾ, ಬೇಡ ಅಂದ್ರೆ ಲೆಸ್ ಮಾಡ್ತೀರಾ, ಇಷ್ಟೇ. ಸೊ ನಮ್ಮ ಚಂದದಾರರಿಗೆ ಉಪಯುಕ್ತ ಆಗ್ಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು, ಆ ನಿಟ್ಟಿನಲ್ಲಿ ಏನ್ ಈ ವಿಡಿಯೋನ ನಾ ಪ್ರಸಾರ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಏನ್ ಈ ಒಂದು ಚಾಪೆ ಏನಿದೆ, ಸೊ ಇದಕ್ಕೇನೋ PVC ಏನೋ ಹೇಳಿದ್ರು ನಮ್ಮ, ನೋಡಿ ಇದರ ಒಂದು ಉಪಯೋಗ ಬೇಕಾಗಿರುತ್ತೆ. ಸೊ ಎಲ್ಲಿ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಯಾವ ರೀತಿ ಪ್ರಯೋಜನವನ್ನ ಪಡಿಬಹುದು ಅಂತ ಅವ್ರಿಗೆ ಗೊತ್ತಿರಲ್ಲ. ಆದ್ದರಿಂದ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋವರ್ಸ್ ಇರ್ಬೋದು, ಯೂಟ್ಯೂಬ್ ಚಾನಲ್ ನ ಚಂದಾದಾರರು ಇರ್ಬೋದು, ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಬಂಧುಗಳೇ. ಸೊ ದಯವಿಟ್ಟು ತಮಗೇನಾದರೂ ಏನು ಈ ಒಂದು ಚಾಪೆಗಳೇನಿದೆ, ನೀವು ಬಿಸಿಲನ್ನ ಹೊಡೆತವನ್ನ ತಡೆಯುವ ಈ ಒಂದು, ನಾ ಚಾಪೆ ಅಂತ ಬಳಕೆ ಮಾಡ್ತೀನಿ. ಸೊ ಓಕೆ, ನಾನು ಈ ತರ ಬಳಕೆ ಮಾಡ್ತಾ ಇದ್ದೀನಿ. ಸೊ ಇದರ ಒಂದು ಪ್ರಯೋಜನ ಬೇಕಿದ್ದಲ್ಲಿ ದಯಮಾಡಿ
ನಮ್ಮ ಸ್ನೇಹಿತರಾದಂತಹ ಶರತ್ ಮತ್ತು ನಮ್ಮ ಗೋವಿಂದರಾಜ್ ಅವರಿಗೆ ದೂರವಾಣಿ ಕರೆಯನ್ನ ಮಾಡಿ ಅಂತ ಈ ಒಂದು ಮುಖ್ಯ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಬ್ರದರ್, ನಿಮ್ಮ ಒಂದು ದೂರವಾಣಿ ಸಂಖ್ಯೆ ಹಂಗೆ ಹೇಳ್ಬಿಡಿ, ಹಾಗೆ ಬೈ 7483526547 ಹಾಗೆ ಕನ್ನಡದಲ್ಲಿ ಒಂದ್ಸಲ 7484526547. ಓಕೆ, ಸೂಪರ್ ಅಮ್ಮ. ಆಮೇಲೆ ಇದ್ರ ಬಗ್ಗೆ ಇನ್ನೇನಾದ್ರು ಅಪ್ಡೇಟ್ ಕೊಡೋಗಿದ್ರೆ ಹೇಳ್ಬಿಡಿ. ನೀವು ಪ್ರೈಸ್ ಬಗ್ಗೆ ಕೇಳಿದ್ರಿ. ಹೌದು, ನಮ್ದು ಮೆಟೀರಿಯಲ್ ತೋರಿಸ್ತೀವಿ, ನಿಮ್ಗೆ ಏನ್ ನಂಬರ್ ಮಾಡಿರ್ತೀರಾ ಅದನ್ನ ಕಳಿಸ್ಕೊಡ್ತೀವಿ. ನಮ್ಮ ಡಿಸೈನ್ಸ್ ಏನಿದೆ, ನಮ್ದು ಹೇಗ್ ವರ್ಕ್ ಇದೆ ಎಲ್ಲ ಕಳಿಸ್ಕೊಡ್ತೀವಿ. ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಮಾತಾಡ್ತೀವಿ, ಫಿಕ್ಸ್ ಮಾಡ್ತೀವಿ ಸರ್. ಸೂಪರ್ ಸೂಪರ್. ಓಕೆ ಸರ್. ನೋಡಿ, ಹಾಗೆ ನಮ್ಮ ಸ್ನೇಹಿತರು ಏನು ನಿಮ್ಮ ಒಡೆಯರ್ಪಾಳ್ಯ ಸುತ್ತಮುತ್ತ ಇರ್ತಕ್ಕಂತ ಈ ಒಂದು ಟಿಬೆಟಿಯನ್ಸ್ ಕಾಲೋನಿ ಎಲ್ಲೆಲ್ಲಿದೆ, ಸೊ ಅಲ್ಲೆಲ್ಲ ನೋಡಿ ಈ ರೀತಿ ಒಂದು ಕರ್ಟನ್ ವರ್ಕ್ ಗಳನ್ನ ಮಾಡಿರ್ತಾರೆ. ಸೊ ಓಪನ್ ಮಾಡಮ್ಮ ಅದನ್ನ ಬ್ರದರ್, ಓಪನ್ ಮಾಡಿ. ನೋಡಿ, ಇಲ್ಲಿ ನೀವು ಗಮನಿಸಬಹುದು ಬಂಧುಗಳೇ. ಸೊ ಬಹುಶಃ ಈಗ ನೀವು ಗಮನಿಸಿದಾಗೆ ಏನೋ ನಮ್ಮ ಟಿಬೆಟಿಯನ್ಸ್ ಕಾಲೋನಿಗಳು ಎಲ್ಲೆಲ್ಲಿದೆ ಅಲ್ಲಿ ಈ ತರ ಮೋಲ್ಡ್ಗೆ ನೋಡಿ ಈ ತರ ಸೀಟ್ಗಳನ್ನ ಹಾಕೊಂಡ್ಬಿಡ್ತಾರೆ. ನೋಡಿ ಈ ರೀತಿ ಇವ್ರಿಗಂತೂ ತುಂಬಾನೇ ಯೂಸ್ ಆಗುತ್ತೆ. ಇವ್ರಿಗೆ ಅಂತಲ್ಲ, ನಾವು ಸಹ ಈ ಡೋರ್ಗಳಿರ್ಬೋದು, ಮನೆ ಕಿಟಕಿಗಳಿರ್ಬೋದು, ಏನು ಬೆಲೆ ಬಾಳ್ತಕ್ಕಂತ ಏನು ಒಂದು ಟೀಕುಡ್ ಮರಗಳು, ಬೀಟೆ ಮರಗಳು, ಸೊ ಈ ತರ ಒಂದು ಉಪಯೋಗವನ್ನ ಪಡಿಬೇಕಾದ್ರೆ ಸೊ ಅದಕ್ಕೆ ಈ ತರ ಒಂದು ಕಾರ್ಟೂನ್ ಏನಿದೆ, ಇದೊಂದು ಚಾಪೆಗಳನ್ನ ಎಳೆದುಕೊಳ್ಳುವುದರ ಮೂಲಕ ಪ್ರಯೋಜನಗಳನ್ನ ಪಡಿಬಹುದು ಅಂತ ಈ ಸಂದೇಶವನ್ನ ನೀಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಗಮನಿಸಬಹುದು, ನಾವು ಏನು ಈ ಪೋಟಿಕ ಹಾಕಿರ್ತೀವಿ, ಸೊ ಅಲ್ಲಿ ಮುಂದ್ಗಡೆ ಏನಾಗುತ್ತೆ, ಬಿಸಿಲು ಬರ್ತಾ ಇರ್ತದೆ, ನೀರ್ ಎರಚೋದು, ಬಿಸಿಲು ಬರೋದು, ಸೊ ಅದರಿಂದ ಏನಾಗುತ್ತೆ, ನಮ್ಮ ಡೋರ್ಗಳ ಹಾಳಾಗುತ್ತೆ, ನೆಲ ವಾಸ್ಕಲ್ಗಳೆಲ್ಲ ಹಾಳಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಇದರ ಪ್ರಯೋಜನ ತುಂಬಾ ಚೆನ್ನಾಗಿದೆ. ಹಾಗೆ ಬಿಸಿಲು ಮತ್ತು ಮಳೆಯ ಹೊಡೆತವನ್ನ ತಡೆಯಲು ಇದರ ಪ್ರಯೋಜನವನ್ನ ನಾವು ನೇರವಾಗಿ ವೀಕ್ಷಣೆಯನ್ನ ಪಡೆಯಬಹುದು ಅಂತ ಹೇಳ್ತಾ, ಸೊ ನಮ್ಮ ಚಂದದವರು, ನಮ್ಮ ಫಾಲೋವರ್ಸ್, ದಯವಿಟ್ಟು ನಿಮ್ಗೇನಾದ್ರೂ ಈ ತರಹದ ಒಂದು ಕಾರ್ಟೂನ್ಸ್ ಏನಿದೆ, ಈ ತರ ಚಾಪೆಗಳ ಒಂದು ಪ್ರಯೋಜನ ಬೇಕಿದ್ದಲ್ಲಿ ದಯವಿಟ್ಟು ಇದರ ಸದುಪಯೋಗನ ಪಡೆಯಿರಿ. ನಮ್ಮ ಸ್ನೇಹಿತರು, ನಮ್ಮ ಗೋವಿಂದರಾಜು ಮತ್ತು ನಮ್ಮ ಶರತ್ ರವರಿಗೆ ದೂರವಾಣಿ ಕರೆಯನ್ನ ಮಾಡಿ ಸೊ ಇವರು ಒಂದು ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅನ್ನ ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಮ್ಮ ಸಾರ್ವಜನಿಕ ವಲಯಕ್ಕೆ ಸದುಪಯೋಗ ಆಗ್ಲಿ ಅಂದ್ಬಿಟ್ಟು ಈ ಸಂದೇಶವನ್ನ ನೀಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಯಾವುದೇ ತರಹದ ಪ್ರಮೋಷನ್ಗಳು ಗಿಮೋಷನ್ಗಳ ಹತ್ರ ಮಾಡೋದಿಲ್ಲ. ನಮ್ಮ ಸ್ನೇಹಿತರು ಸಿಕ್ಕಿದ್ರು, ಅವರನ್ನ ಒಂದು ಸಂಪರ್ಕ ಮಾಡಿ ಅವರು ಒಂದು ಏನೋ ಈ ತರ ವರ್ಕ್ ಮಾಡ್ತಾ ಇದೀವಿ ಅಣ್ಣ ಈ ಒಂದು ಟಿಬೆಟಿಯನ್ಸ್ ಕಾಲೋನಿ ಅಂತ ಹೇಳಿದ್ರು. ಸೊ ನನ್ಗೆ ಬಹಳ ಇಷ್ಟ ಆಯ್ತು, ಯಾಕಂದ್ರೆ ಇದು ಸಾರ್ವಜನಿಕ ವಲಯಕ್ಕೆ ತುಂಬಾ ಯೂಸ್ ಆಗುತ್ತೆ, ಇದ್ರ ಉಪಯುಕ್ತತೆ ತುಂಬಾ ಚೆನ್ನಾಗಿದೆ ಅನ್ಸ್ತು. ಆದ್ದರಿಂದ ಎಲ್ರಿಗೂ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಏನು ಈ ಹಿಂದೆ ಒಂದು ಸೌದೆ ಒಲೆ ಆರೋಗ್ಯದ ದೃಷ್ಟಿಯಿಂದ ಸೌದೆ ಒಲೆ ಸಂಬಂಧಿತ ಒಂದು ಮಾಹಿತಿಯನ್ನು ಸಹ ನೀಡಿರ್ತೀನಿ. ಸೊ ನಮ್ಗೆ ಯಾರೇ ಆಗ್ಲಿ ಸಾರ್ವಜನಿಕರು ನಿಮ್ಗೆ ಉಪಯುಕ್ತಕರವಾದಂತಹ ಒಂದು ಏನೇ ಒಂದು ಜನಗಳಿಗೆ ತಿಳಿಸ್ತಕ್ಕಂಥ ವಿಚಾರಗಳಿದ್ರೆ ದಯವಿಟ್ಟು ನನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಸೊ ಒಬ್ರಿಗೊಬ್ರು ಅನುಕೂಲ ಆಗ್ಲಿ, ಒಬ್ರಿಗೊಬ್ರು ಸಹಾಯವಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಸಮರ್ಪಣೆ ಮಾಡಿದೆ. ಮಗದೊಮ್ಮೆ ಶರತ್ ರವರಿಗೆ ಕರೆ ಮಾಡಿ ಈ ಒಂದು ಚಾಪೆಗಳ ಸದುಪಯೋಗವನ್ನ ಪಡೆಯಿರಿ. ನನಗೆ ಬಹಳ ಇಷ್ಟವಾದದ್ದು ಅಂದ್ರೆ, ಸೊ ಏನು ಈ ಒಂದು ಟಿಬೆಟಿಯನ್ಸ್ ಕಾಲೋನಿಗಳು ಎಲ್ಲಿದೆ, ಸೊ ಇಲ್ಲಿಗೆ ಆಗಮಿಸಿದ ತಕ್ಷಣ ಇವರ ಒಂದು ಮನೆ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಯಾವ ರೀತಿ ಈ ಒಂದು ಹೂಗಳನ್ನ ಬೆಳೆಸ್ಕೊಂಡು ಯಾವ ರೀತಿ ಚೆನ್ನಾಗಿ ಎಷ್ಟು ಸುಂದರವಾಗಿ ಈ ಮನೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಒಳ್ಳೆ ವೀಕ್ಷಣೆಯನ್ನ ತೋರ್ಪಡಿಸ್ತಾ ಇದ್ದೀನಿ. ನೋಡ್ರಿ, ಬ್ಯೂಟಿಫುಲ್ ತುಂಬಾ ಖುಷಿ ಆಗುತ್ತೆ ಈ ಒಂದು ವರ್ಕು. ಬಂಧುಗಳೇ, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಕುಡಪ ಎರಡು, ಸೊ ತಾವು ಏನು ತಮ್ಗೇನಾದ್ರು ಈ ಒಂದು ಚಾಪೆಗಳ ಸದುಪಯೋಗ ಬೇಕಿದ್ದಲ್ಲಿ ಸೊ ಇಲ್ಲಿ ಇವರ ಒಂದು ದೂರವಾಣಿ ಸಂಖ್ಯೆ ಇದೆ. ಸೊ ಯಾವ ಮಟ್ಟದಲ್ಲಿ ಕಾಣ್ತಾ ಇದೆಯೇನೋ ಗೊತ್ತಿಲ್ಲ, ಕ್ಯಾಮ್ರಾದ ಹತ್ರದಲ್ಲಿ ಇಟ್ಕೊತಾನೆ, ಸ್ವಲ್ಪ ದೂರದಲ್ಲಿ ಹಿಡಿತಾ ಇದ್ದೀನಿ. ಸೊ ಇವರ ಒಂದು ಏನೋ ವಿಸಿಟಿಂಗ್ ಕಾರ್ಡ್ ಇದೆ, ಸೊ ಈ ಒಂದು ಕಾರ್ಡ್ಗೆ ಕರೆ ಮಾಡಿ ಸೊ ನಿಮ್ಗೆ ಏನ್ ಡೀಟೇಲ್ಸ್ ಬೇಕು ಸಂಪೂರ್ಣವಾಗಿ ನೀಡ್ತಾರೆ. ಸೊ ಪ್ರಯೋಜನವನ್ನ ಪಡೆಯಿರಿ. ಸುಮ್ನೆ ಫೋನ್ ಮಾಡಿ ತಲೆ ತಿನ್ಬೇಡಿ, ಅದೊಂದು ಹೇಳ್ತೀನಿ. ಒಂದಷ್ಟು ಜನ ಏನ್ ಮಾಡ್ತಾರೆ, ಅದಕ್ಕೆ ಎಷ್ಟು, ಇದಕ್ಕೆ ಎಷ್ಟು, ಇದೆಷ್ಟು, ಅದೆಷ್ಟು ಅಂತ ತಲೆ ತಿಂದು ಬಿಡೋದು, ಆಮೇಲೆ ಲಾಸ್ಟ್ಗೆ ಸುಮ್ಮನಾಗ್ಬಿಡೋದು. ಆ ರೀತಿ ಮಾಡಕ್ ಹೋಗ್ಬೇಡಿ. ಪ್ರಯೋಜನ ಬೇಕಿದ್ದಲ್ಲಿ ಸದುಪಯೋಗವನ್ನ ಪಡೆಯಿರಿ. ನೋಡಿ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಸೊ ನಿಮ್ಮ ಒಂದು ಬೆಲೆ ಬಾಳುವ ಮರ, ಕಿಟಕಿ ಪ್ರತಿಯೊಂದನ್ನು ಸಹ ರಕ್ಷಣೆ ಮಾಡಲು ಇದರ ಪ್ರಯೋಜನ ತುಂಬಾ ಮುಖ್ಯವಾಗಿದೆ. ಸೊ ನಮ್ಮ ಶರತ್ ಅವರ ಒಂದು ದೂರವಾಣಿ ಸಂಖ್ಯೆಯನ್ನ ನಮೂದಿಸಿರ್ತೇನೆ. ಹಾಗೆ ಅವರು ಬಹಳ ಖುಷಿ ಪಡ್ತಾ ಇದ್ದಾರೆ.
ಇಲ್ಲ, ಇದು ಹಾಕಿದ್ಮೇಲೆ ನಮ್ಗೆ ತುಂಬಾ ಅವರು ಪಾಪ ಅವರು ಭಾಷೆ ಚೇಂಜು, ನಿಮ್ಗೂ ಗೊತ್ತು. ಸೊ ಇದು ಬಹಳ ಉಪಯೋಗ ಆಗಿದೆ ಅಂತ ಅವರು ಅವ್ರ ಮನದಾಳದ ಮಾತನ್ನ ಹಂಚಿಕೊಂಡಿರ್ತಾರೆ. ಸೊ ಈಗ 3 ಹಾಕಿದ್ರು, ತದನಂತರ ಇವಾಗ ಇದನ್ನು ಸಹ ಹಾಕ್ಬೇಕಂತೆ, ಮತ್ತೆ ಹಿಂದ್ಗಡೆನೂ ಹಾಕ್ಬೇಕಂತೆ. ನೋಡಿ ಯಾವ ರೀತಿ ಬೆನಿಫಿಟ್ ಆಗಿದೆ. ಸೊ ಸರಿಸುಮಾರು 8-10 ವರ್ಷಗಳ ಕಾಲ ಬಾಳಿಕೆ ಬಂದಿರೋದನ್ನು ಸಹ ನನಗೆ ತೋರಿಸಿದ್ದಾರೆ. ನೋಡಿ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನೋಡಿ ಇದು ಮನೆ ಕಟ್ಟುವಾಗ ನೋಡಿ ಈ ಒಂದು ಕರ್ಟನ್ಸ್ ಗಳನ್ನ ಹಾಕ್ಸಿದಾರಂತೆ ಇಲ್ಲಿ. ಸೊ ಇದು ಸುಮಾರು 8 ವರ್ಷ ಆಗಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಈ ಮನೆಯವರು. 8 ವರ್ಷದಿಂದ ಸದುಪಯೋಗನ ಪಡಿತಾ ಇದ್ದಾರೆ. ಸೊ ಇದು ಇವು ನಮ್ಮ ಹುಡುಗರು ಹಾಕಿರೋದಲ್ಲ, ಇವ್ರು ಹಾಕಿರೋದಿಲ್ಲ. ಸುಮಾರು 7-8 ವರ್ಷ ಆದ್ರೂ ಇಷ್ಟು ಚೆನ್ನಾಗಿ ಇನ್ನೂ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡಲಾಗಿರ್ತದೆ. ಸೊ ಇದ್ಯಾರೋ ಬೇರೆಯವ್ರು ಹಾಕಿರೋದಂತೆ. ಸೊ ತಮ್ಗೆ ಅವಶ್ಯಕತೆ ಇದ್ರೆ ತಾವು ಸಹ ಸದುಪಯೋಗ ಮಾಡ್ಕೊಳ್ರಪ್ಪ. ಗೆಳೆಯರೆ, ಏನು ನಮ್ಮ ಒಡೆಯರ್ಪಳ್ಯ ಸುತ್ತಮುತ್ತ ಸಾಕಷ್ಟು ಕಡೆ ನಮ್ಮ ಹುಡುಗರು ನೋಡಿ ಈ ರೀತಿ ಒಂದು ಕರ್ಟನ್ಸ್ ವರ್ಕ್ ಗಳನ್ನ ಮಾಡಿರ್ತಾರೆ. ಸೊ ಈ ಒಂದು ಚಾಪೆಯ ಸದುಪಯೋಗ ಬೇಕಿದ್ದಲ್ಲಿ ನೋಡಿ ಇವ್ರು ಈ ರೀತಿ ಆಗಮಿಸ್ತಾರೆ, ಬಂದು ಅಳತೆ ಎಲ್ಲ ತಕೊಂಡು. ಸೊ ನಿಮ್ಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಬೇಕು, ಯಾವ ತರ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡ್ಬೇಕು. ಸೊ ತಮ್ಮ ಏನು ದೂರವಾಣಿ ಕರೆಯನ್ನ ಮಾಡಿ ತಾವಿರ್ತಕ್ಕಂಥ ಸ್ಥಳಕ್ಕೆ ಆಗಮಿಸಿ ಈ ರೀತಿ ವರ್ಕ್ ಗಳನ್ನ ಮಾಡಿ ಕೊಡ್ತಾರೆ ಅಂತ ಈ ಸಂದೇಶವನ್ನ ನೀಡ್ತೀನಿ. ಸೊ ಈ ಒಂದು ಚಾಪೆಯನ್ನ ಅಳವಡಿಸಲು ಇದಕ್ಕೆ ಬೇಕಾದಂತಹ ಟೂಲ್ಗಳನ್ನು ಸಹ ಇವರು ಇಟ್ಕೊಂಡಿರ್ತಾರೆ. ತಾವು ವೀಕ್ಷಣೆ ಮಾಡಿ. ಸೊ ಇದಕ್ಕೆ ಏನೇನು ಟೂಲ್ಗಳು ಬೇಕು ಎಲ್ಲವೂ ಸಹ ಇದೆ. ಸೊ ಏನು ಇವರ ಒಂದು ವಾಹನದಲ್ಲಿ ಆಗಮಿಸಿ ನಿಮ್ಗೆ ಬೇಕಾದಂತಹ ಸದುಪಯೋಗವನ್ನ ಮಾಡಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ನೋಡಿ ಇವ್ರ ಮನೆಗೆ ಎದುರುಗಡೆ ನೀವು ಗಮನಿಸಬಹುದು, ನೋಡಿ ಎದುರುಗಡೆ ಬಿಸಿಲು ಹೊಡಿತದೆ. ಸೊ ಬಿಸಿಲು ಬೀಳಂತ ಸಂದರ್ಭದಲ್ಲಿ ಹುಡ್ ಇದೆ ನೋಡಿ, ಅಲ್ಲಿ ಕಿಟಕಿಗಳೆಲ್ಲ ಇದೆ. ಸೊ ಆ ಕಿಟಕಿಗಳೆಲ್ಲ ಬಿಸಿಲಿಗೆ ಮಂಕಾಗ್ಬಿಡ್ತದೆ, ಪಾಲಿಸ್ ಎಲ್ಲ ಎಡ್ದೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದು ಬೆಟರ್ ಅಂಡ್ ಗುಡ್ ಅನ್ಸ್ತು, ಒಂದು ಉತ್ತಮವಾದ ಒಂದು ವ್ಯವಸ್ಥೆ ಅನ್ಸ್ತು. ಆದ್ದರಿಂದ ಸಾಕಷ್ಟು ಜನಕ್ಕೆ ಏನೋ ಈ ತರದ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ನೀವು ಗಮನಿಸಿ, ಇಲ್ಲಿ ತುಂಬಾ ಜನ ಈ ತರ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಎದುರುಗಡೆ ಬಿಸಿಲು ಹೊಡಿತಾ ಇರ್ತದೆ, ತದನಂತರ ಅದೆಲ್ಲ ಮಂಕಾಗೋಯ್ತದೆ. ಆ ಡೋರ್ ಇರ್ಬೋದು, ಆ ಕಿಟಕಿ ಇರ್ಬೋದು, ಎಲ್ಲ ಹದಗೆಟ್ಟ ಪರಿಸ್ಥಿತಿ ಬಂದ್ಬಿಡ್ತದೆ. ಸೊ ನೀವು ಏನೋ ಆಗೋದಾಯ್ತು, ಎಲ್ಲ ಆಯ್ತು, ನೀವೊಂದಷ್ಟು ಇನ್ನೂ ಸ್ವಲ್ಪ ಇದಕ್ಕೆ ಒಂದು ಈ ರೀತಿಯ ಒಂದು ಚಾಪೆಯ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರೆ ನಿಮ್ಮ ಮನೆ ಸುರಕ್ಷಿತವಾಗಿರ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ ಎಷ್ಟು ನೀಟಾಗಿ, ಮಳೆ ಇರ್ಬೋದು, ಬಿಸಿಲು ಇರ್ಬೋದು, ಎರಡನ್ನೂ ಸಹ ಈ ಒಂದು ಚಾಪೆಗಳು ಅವಾಯ್ಡ್ ಮಾಡ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ದಯವಿಟ್ಟು ಇದರ ಪ್ರಯೋಜನವನ್ನ ಪಡೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲರಿಗೂ ಸಾರ್ವಜನಿಕ ವಲಯಕ್ಕೆ ಸದುಪಯೋಗವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಈ ಒಂದು ಮಿನಿ ಥೈಲ್ಯಾಂಡ್ ಅಂದ್ರೆ ಏನು, ನಮ್ಮ ಒಡೆಯರ್ಪಳ್ಳಿಯ ಸುತ್ತಮುತ್ತ ಇರ್ತಕ್ಕಂಥ ಈ ಒಂದು ಸುಂದರ ಪ್ರವಾಸಿ ತಾಣದ ವೀಕ್ಷಣೆಯೊಂದಿಗೆ ನಮ್ಮ ಸ್ನೇಹಿತರಾದಂತಹ ಗೋವಿಂದರಾಜು ಮತ್ತು ನಮ್ಮ ಶರತ್ ರವರ ಈ ಒಂದು ಕಾರ್ಯವೈಖರಿಯನ್ನು ಸಹ ಗುರುತಿಸ್ತಕ್ಕಂಥ ಕಾರ್ಯವನ್ನ ಮಾಡಿರ್ತೀನಿ. ದಯವಿಟ್ಟು ತಮಗೇನಾದರೂ ಈ ಒಂದು ಚಾಪೆಗಳು ಏನಿದೆ ಇದರ ಒಂದು ಪ್ರಯೋಜನ ಬೇಕಿದ್ದಲ್ಲಿ ದಯಮಾಡಿ ನಮ್ಮ ಶರತ್ ರವರಿಗೆ ಒಂದು ದೂರವಾಣಿ ಕರೆಯನ್ನ ಮಾಡಿ ಅಂತ ನನ್ನೆಲ್ಲ ಸ್ನೇಹಿತರಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ. ಸೊ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಹಾಗೆ ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಏನು ಈ ಒಂದು ಒಡೆಯರ್ಪಾಳ್ಯ ಸುತ್ತಮುತ್ತಲಿನ ಪ್ರವಾಸಿ ತಾಣದ ಮತ್ತಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಸಮರ್ಪಣೆಯನ್ನ ಮಾಡ್ತೀನಿ. ತುಂಬು ಹೃದಯದ ಧನ್ಯವಾದಗಳು.